ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿತ್ತು. ಕೀ ಪಾಯಿಂಟ್ಸ್ ಅಂದ್ರೆ ಒಂದು ಟೈಟಲ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ಸ್ಟೋರಿ ಲೈನ್ ಅಪ್ ಇರ್ಬೋದು, ತುಂಬಾ ಚೆನ್ನಾಗಿದೆ. ಫಸ್ಟ್ ಮೂವಿಗೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಒಳ್ಳೇದಾಗ್ಲಿ, ಇನ್ನೂ ಬಹಳಷ್ಟು ಟೈಮ್ ಇದೆ ಅವ್ರಿಗೆ. ತುಂಬಾ ಇನ್ನೂ ಹೆಚ್ಚಿನ ಒಳ್ಳೆ ಸಿನಿಮಾಗಳನ್ನ ಕೊಡ್ಲಿ ನಮ್ಮಂತವ್ರಿಗೆ ಅಂತ ನಾವು ಬಯಸ್ತೀವಿ. ಥ್ಯಾಂಕ್ ಯು. ಸಿನಿಮಾ ತುಂಬಾ ಚೆನ್ನಾಗಿದೆ. ಅಂದ್ರೆ ಒಬ್ಬ ಪ್ರೀತಿ ಹುಡುಗ ಯಾವ ರೀತಿ ಬೇಕಾದ್ರೂ ಅವನ ಕಷ್ಟಗಳು ಎದುರಿಸ್ತಾನೆ. ಪ್ರೀತಿಗಾದ್ರೂ ಸರಿ, ಫ್ಯಾಮಿಲಿಗಾದ್ರೂ ಸರಿ, ಸಮಾಜಕ್ಕಾದ್ರೂ ಸರಿ, ಅದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಇಲ್ಲ, ಯೂತ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಡ್ರಗ್ಸ್ ಎಲ್ಲ ಅದು ಕೂಡ ಚೆನ್ನಾಗಿ ತೋರಿಸಿದ್ದಾರೆ. ಅದೇ ಸೇಮ್, ಯಾರಿಗೂ ಮೋಸ ಮಾಡಬಾರ್ದು, ನಿಯತ್ತಾಗಿರ್ಬೇಕು. ಆಮೇಲೆ ಸಮಾಜಕ್ಕೆ ಒಂದು ಡ್ರಗ್ಸ್ ಹಾಕ್ಬೋದು. ಆಮೇಲೆ ಯಾವ ಕೆಟ್ಟ ಕೆಲಸ ಮಾಡಬಾರ್ದು. ಪ್ರೀತಿಸೋರು ಅಷ್ಟೇ, ಇನ್ನೂ ಏಜ್ ಇರಲ್ಲ, ಆ ಏಜಲ್ಲೇ ಪ್ರೀತಿ ಬಿದ್ದರೆ ಯಾವ ರೀತಿ ಹೋಗುತ್ತೆ ಅದನ್ನ ತಡ್ಕೊಳ್ಳೋ ಶಕ್ತಿ ಮೆಂಟಾಲಿಟಿ ಕೂಡ ಇರಲ್ಲ. ಸೊ ಇದನ್ನ ಪ್ರೀತಿ ಯಾವ ತರ ಮಾಡಬೇಕು, ಯಾವ ತರ ಮಾಡಬಾರ್ದು ಅನ್ನೋ ತೋರಿಸಿದ್ದಾರೆ. ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೂಡ ಇದೆ. ಆ್ಯಂಡ್ ಹೊಸ ಸಿನಿಮಾ ಬೇರೆ, ಎಲ್ಲರೂ ಹೊಸಬ್ರು ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಹೊಸ ಆದ್ರೂ ಚೆನ್ನಾಗಿ ಸ್ಟೋರಿ ಓಕೆ, ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಓವರಾಲ್ ಫೈಟ್ಗಳು ಒಂದು ಬರೀ ಫೈಟಲ್ಲಿ ಕೂತ್ಕೊಂಡು ಒಂದು ಕಮರ್ಷಿಯಲ್ ಸಿನಿಮಾ ನೋಡ್ತಾರೆ, ನೋಡ್ಬೋದು. ಮೂವಿ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯ್ತು. ನಮ್ಮೊಳಗೆ ಆ ಮೂವಿಯಲ್ಲಿ ಹಿಂದಿರೋ ಆ ಮೂವಿ ಎದುರಿಸಲಿಂದ ಮಾಡಿದ್ದಾರೆ. ಏನ್ ಹೇಳೋಕೆ ಮಾಡಿದ್ದಾರೆ ಅದನ್ನ ಮಾತ್ರ ಚೆನ್ನಾಗಿ ಅರ್ಥ ಆಗಿದೆ. ಹೈಲೈಟ್ ಪಾಯಿಂಟ್ ಅಂದ್ರೆ ಆ ಪ್ರೀತಿ ಏನಿದೆ ಅಲ್ಲ, ಆ ಪ್ರೀತಿಗೋಸ್ಕರ ಈ ಸದ್ಯ ಏನು ಜನರೇಷನ್ ಏನು ಇದೆ ಆ ತರ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಆ ಪ್ರೀತಿಯಲ್ಲಿ, ಆ ಮೂವಿಯಲ್ಲಿ ಪ್ರೀತಿಗೋಸ್ಕರ ಒಬ್ರು ಏನ್ ಮಾಡಿದ್ದಾರೆ ಅನ್ನೋದು ತೋರಿಸಿದ್ದಾರೆ ಅಷ್ಟೇ. ಸಾಂಗ್ ಮಾತ್ರ ನಮ್ಗೆ ಸ್ಟಾರ್ಟಿಂಗ್ ಎಲ್ಲ ಇಷ್ಟ ಆಗಿದ್ದು. ಅದು ಸ್ಟಾರ್ಟಿಂಗ್ ಸಾಂಗ್ ಇದ್ದಾನೆ ಪೂರಾ ಮೂವಿ ಇಷ್ಟ ಆಗಿದ್ದು. ಮುಂದೆ ಆತರ ಸಾಂಗ್ 3 ಸಾಂಗ್ ಇದಾವೆ, 3 ಸಾಂಗ್ ತುಂಬಾ ಚೆನ್ನಾಗಿದಾವೆ. ಎಡಿಟಿಂಗ್ ಫುಲ್ ಗ್ರ್ಯಾಂಡ್ ಲೆವೆಲ್. ಲವ್ ಸ್ಟೋರಿ ಚೆನ್ನಾಗಿದೆ, ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಹೀರೋಯಿನ್ ಚೆನ್ನಾಗಿ ಮಾಡಿ, ಹೀರೋಯಿನ್ ಚೆನ್ನಾಗಿ ಸೂಪರ್ ಆಗಿದೆ ಸರ್. ಇದರಲ್ಲಿ ಲವ್ ಸ್ಟೋರಿ ಚೆನ್ನಾಗಿ ಮಾಡಿದ್ದಾರೆ ಸರ್. ಆಮೇಲೆ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ ಸೂಪರ್ ಸಾಂಗ್, ಓಂ ಸಿಮ್ ಸಾಂಗ್ ಸೂಪರ್. ಫೈಟ್ ಸಾಕಾಗಿದೆ. ಸುದೀಪ್ ಸರ್ ಫ್ಯಾಮಿಲಿ ಸರ್ ಬಂದಿದ್ದು ನಾವೆಲ್ಲ ಇನ್ನೂ ಸಿಕ್ ಚೆನ್ನಾಗಿದೆ, ಇಷ್ಟ ಆಯ್ತು ನನಗೆ. ಅದೇ ಅವರು ಕಷ್ಟಪಟ್ಟು ಮಾಡ್ತಾರೆ, ಭಾರಿ ಖುಷಿ. ಚೆನ್ನಾಗಿದೆ ಸರ್, ಎಲ್ಲ ಶೂಟಿಂಗ್ ಇದು ಎಲ್ಲ ಚೆನ್ನಾಗಿದೆ. ನೋಡ್ಬೋದು ಸರ್, ನೋಡ್ಬೋದು. ಚೆನ್ನಾಗಿದೆ ಸರ್, ಸಾಂಗ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ದಾರೆ. ಇನ್ನ ತುಂಬಾ ಸಿನಿಮಾಗಳು ಮಾಡ್ಬೇಕು ಅಂತ ದೇವರಲ್ಲಿ ಆಶೀರ್ವಾದ ಇರಲಿ. ಚೆನ್ನಾಗಿದೆ ಸರ್, ಮೂವಿ ಚೆನ್ನಾಗಿದೆ ಸರ್. ಮೂವಿಯಲ್ಲಿ ಸ್ವಲ್ಪ ಕೆಲವು ಲವ್ ಸ್ಟೋರಿಗಳು, ಸಣ್ಣ ಪುಟ್ಟ ಮನೆಯಲ್ಲಿ ನಡೆಯೋ ಲವ್ ಸ್ಟೋರಿಗಳು ತುಂಬಾ ಹಾನೆಸ್ಟ್ ಆಗಿ ಮಾಡಿದ್ದಾರೆ. ಫೈಟ್ಸ್ ಎಲ್ಲ ಚೆನ್ನಾಗಿದೆ ಸರ್. ಓಕೆ ಸರ್, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸರ್. ಆ ಮೂವಿ ತುಂಬಾ ಚೆನ್ನಾಗಿತ್ತು ಬ್ರೋ. ಯಾಕಂದ್ರೆ ಹೊಸ ಹೀರೋ, ಅವರು ಪ್ರಯತ್ನ ತುಂಬಾ ಮಾಡಿದ್ದಾರೆ. ಯಾಕಂದ್ರೆ ಹೊಸ ಹೀರೋಗಳು ಆಕ್ಟಿಂಗ್ ಮಾಡ್ಬೇಕಾದ್ರೆ ಜಾಸ್ತಿ ಸ್ವಲ್ಪ ಇದಾಗ್ತಾರೆ. ಯಾಕಂದ್ರೆ ಹೊಸಬ್ರು ಅನಿಸ್ತಾ ಇಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫೈಟು, ಸಾಂಗು ಪ್ರತಿಯೊಂದು ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಮಾಡಿದ್ದಾರೆ, ಇನ್ನೊಂದ್ಸಲ ನೋಡೋಣ ಅನ್ಸುತ್ತೆ. ತುಂಬಾ ಇಷ್ಟ ಆಯ್ತು ರೀ, ಫಿಲಮ್ ಇಷ್ಟ ಆಯ್ತು. ಮೂವಿ ತುಂಬಾ ಚೆನ್ನಾಗಿದೆ, ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು ಹಾಗಿದೆ. ಹೀರೋ ತುಂಬಾ ಆಕ್ಟಿಂಗ್ ಮಾಡಿದ್ದಾರೆ. ದುಬೈಯಲ್ಲಿ ಓದ್ಕೊಂಡು ಅವಾಗ ಬಂದು ಶೂಟಿಂಗ್ ಮಾಡಿ ಫಸ್ಟ್ ಟೈಮ್ ಹೀರೋ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಎಲ್ಲರೂ ಫ್ಯಾಮಿಲಿ ಬಂದು ನೋಡೋ ಅಂತ ಮೂವಿ ಇದು.